ನಿಮ್ಮ ಬೆಳೆಯ 4 ದಿನದಾಗ ಹೆಂಗೆ ಚೇಂಜ್ ಆಕ್ಕಾವ ನೋಡಿರ್ಬೇಕಾದ್ರೆ ನಾ ಮಾಡಿ ನೋಡಿಸಿದ್ನಿ. ಬೆಳೆ ಬಣ್ಣನ ಬದಲೇ ಅದು. ನಾವೇನು ಮಾಡ್ತೀವಿ, ಯಾರೂ ನಮ್ಮ ಹೊಲದಾಗ ಬರಬಾರ್ದು, ನಾವು ಅಷ್ಟ ಹೊಲ್ದಾಗಿರ್ಬೇಕು, ಬೆಳೆ ಅಷ್ಟ ನಮ್ಮ ಹೊಲ್ದಾಗಿರ್ಬೇಕಂತೀವಿ. ಹಂಗಾಗೋದಿಲ್ಲ ಅದು. ನಿಸರ್ಗದೊಳಗೆ ಎಲ್ಲವೂ ಇಲ್ರಿ ಅದು ಅದನ್ನು ತಿಂತೈತಿ ಇದನ್ನು ತಿಂತೈತಿ, ಮತ್ತು ನೀ ಎಲ್ಲರದು ತಿಂದು ಮುಗಿಸಿದಿ, ಮತ್ತು ಅವಿಟ್ಟು ತಿಂದ್ರೆ ಆಗೋದೇನಪ್ಪ. ಮತ್ತು ಈ ನಿಸರ್ಗದೊಳಗೆ ಏನೇನು ಅದಾವಲ್ಲ ಅವನ್ನ ಬಳಸ್ಕೊಂಡ್ರೆ ನಮ್ಮಲ್ಲಿ ನಿಮ್ಗೆ ಹೇಳ್ತೀನಿ, ಮಂಗ್ಯಾಂದು ಭಾಳ ಉಪದ್ರವ. ನಿಮ್ಮ ಕಡೆ ಅದಾವಿಲ್ಲೋ ಗೊತ್ತಿಲ್ಲ. ಈ ಕರಿಮಾರಿವೇನು ಅದಾವಲ್ಲ ಭಯಂಕರ ಉಪದ್ರವ. ಅವಕ್ಕೇನು ಮಾಡಿದೆ, ಕೆಲವೊಂದು ಗಿಡಗಳನ್ನು ಹಾಕ್ಸಿದ್ ನಾನು. ಅವು ಎದ್ರ ಮ್ಯಾಗ ಭಾಳ ಪ್ರೀತಿ ಅಂತಂದ್ರೆ ಎಲೆ ತಿಂತಾವು. ಈ ಹತ್ತಿ ಹಣ್ಣ, ಆಲದ ಹಣ್ಣ ಇಂಥವನ್ನ ತಿಂತಾವು. ಅಂಥ ಒಂದಿಷ್ಟು ಗಿಡಗಳು ಹಾಕಿದ್ದೀವಿ. ಅವಕ್ಕೆ ಮತ್ತೆ ಏನೇನು ಹಿಡಿಸ್ತಾವ ಒಂಜಾರ ಹಾಕಿದ್ದೀವಿ. ಹಾಕಿಂದ ಅವ್ನು ತಿನ್ನಕ್ಕೆ ಹತ್ತಿದ್ದು. ಆಮ್ಯಾಗ ಗಿಡಗಳು ಭಾಳ ಇದ್ದು ಅಂತಂದ್ರೆ ಹೊಸ ಚಿಗುರು ಏನು ಬರ್ತಾವು, ಚಿಗುರನ್ನ ಅವಕ್ಕರ ಆಹಾರ. ಯಾವ ಗಿಡ ಯಾಕಿರೋಲ್ದಕ್ಕೆ ಹೊಸ ಚಿಗುರು ಏನು ಬರ್ತಾವೆ ತುದಿಗೆ ಅವನ್ನೆಲ್ಲ ಕತ್ತರಿಸಿ ತಿಂತಿರ್ತಾವೆ. ಎಷ್ಟು ಚಲೋ. ನಾನು ನಿರೀಕ್ಷಣೆ ಮಾಡಿದ್ದು ಭಾಳ ದಿವಸ, ಇಷ್ಟು ಚಂದನ್ ಚಿಗುರು ತಿಂತಾವು ಅಂದಾಗ ಇವು ಎಲ್ಲರ ಹೆಂಡಿ ಹಾಕ್ತಾವೆ. ಹಾಕಿದ್ದನ್ನು ಗೊಳೆ ಮಾಡಕ್ಕೆ ಹಚ್ಚಿದ್ದು ನಾನು. ತಂದು ಒಂದು ಬಕೆಟ್ನಾಗ ಹಾಕಿ, ಬೇಡ ಪ್ಲಾಸ್ಟಿಕ್ ಕ್ಯಾನ್ಯಾಗ ಹಾಕಿ, ಒಂದಿಷ್ಟು ಸಿಕ್ತಂತ ತಿಳ್ಕೊರಿ, ಒಂದು ಅರ್ಧ ಕಿಲೋ. ಒಂದಿಷ್ಟ ಬೆಲ್ಲ, ಒಂದು ಕಣ್ಣಿ ಬೆಲ್ಲ, ಒಂದು ಗ್ಲಾಸ್ ಮಜ್ಜಿಗೆ, ಒಂದಿಷ್ಟು ಗೋಮೂತ್ರ ಹಾಕಿ ಒಂದು 5-6 ದಿವಸ ಬಿಡ್ರಿ. 5-6 ದಿವಸದ ನಂತರ ಅದನ್ನು ನೀರಾಗ ಸೇರಿಸಿ ನೀವು ಸ್ಪ್ರೇ ಮಾಡಿರಿ. ನಿಮ್ಮ ಬೆಳೆಯ 4 ದಿನದಾಗ ಹೆಂಗೆ ಚೇಂಜ್ ಆಕ್ಕಾವ ನೋಡಿರ್ಬೇಕಾದ್ರೆ ನಾ ಮಾಡಿ ನೋಡಿಸಿದ್ನಿ. ಬೆಳೆ ಬಣ್ಣನ ಬದಲೇ ಅದು. ಯಾಕಂತಂದ್ರೆ ಅದ್ರೊಳಗೆ ಅಂಥ ಸಾಮರ್ಥ್ಯ ಐತಿ. ಆಮ್ಯಾಗ ಎಷ್ಟು ಸಾಧ್ಯ ಐತೆ ಅಷ್ಟು ನಿಮ್ಮ ಹೊಲದ ಸಮೀಪ ಹಕ್ಕಿಗಳು ಬರಬೇಕು. ಆ ಹಕ್ಕಿ ಹಿಕ್ಕೇನು ಬೀಳ್ತಾವಲ್ಲ ಅದರೊಳಗೆ ಬೇರೆ 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 ಪ್ರಕಾರದ ಖನಿಜಗಳದಾವೆ. ಈಗ ಪಾರಿವಾಳ ಇದ್ದು ಅಂತ ತಿಳ್ಕೊರಿ, ಪಾರಿವಾಳದ ಹಿಕ್ಕಿ ಬಿತ್ತಂತಂದ್ರೆ ಅದರೊಳಗೆ ಗಂಧಕದ ಅಂಶ ಭಾಳ ದೊಡ್ಡ ಪ್ರಮಾಣದಾಗ ಐತಿ. ನೀವು ಗಂಧಕ ಏನು ಕೊಟ್ಟರು ಆಗೋದಿಲ್ಲ. ಆದ್ರೆ ಪಾರಿವಾಳದ ಹಿಕ್ಕಿ ಒಂದಿಷ್ಟ ಸಿಕ್ಕು ಅಂದ್ರೆ ಅದು ನೀರಾಗ ಹಾಕಿ ಒಂದು 10-20 ಲೀಟ್ರ್ ನೀರಾಗ ಹಾಕಿ ಒಂದು ತೊಲಿ ಇತ್ತಂದ್ರೆ ಒಂದು ತೊಲಿನ 10-20 ಲೀಟ್ರ್ ನೀರಾಗ ಹಾಕಿ ಕರಗಿಸ್ರಿ. ಒಂದಿಷ್ಟು ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸ್ರಿ. ಆಮ್ಯಾಗ ಹಿಂದಾಗಡೆ ಅದನ್ನು ನಿಮ್ಮ ಹೊಲಕ್ಕೆ ಡ್ರಿಪ್ನ್ಯಾಗ ಬಿಡ್ರಿ. ಈ ಹಳದಿ ಬಣ್ಣಕ್ಕೇನು ತಿರುಗ್ತಿರ್ತಾವಲ್ಲ ಯಾವ್ಯಾವ ಬೆಳೆ ಅಂದ್ರೆ ಅವು ಗಂಧಕದ ಕೊರತೆ ಆಗೈತೆ ಅಂತ ತಿಳ್ಕೊಬೇಕು. ಅವು ಎಲ್ಲ ತುಂಬುವಂಥ ಸಾಮರ್ಥ್ಯ ಬರೀ ಆ ಪಾರಿವಾಳದ ಹಿಕ್ಕಾಗಿರ್ತೈತಿ. ಹಿಂಗೆ ಬೇರೆ ಬೇರೆ ಪಕ್ಷಿಗಳ ಹಿಕ್ಕಿಯೊಳಗೆ ಬೇರೆ ಬೇರೆ ಖನಿಜದ ಅಂಶಗಳಿರ್ತಾವೆ. ನಾವೇನು ಮಾಡ್ತೀವಿ, ಯಾರೂ ನಮ್ಮ ಹೊಲದಾಗ ಬರಬಾರ್ದು, ನಾವು ಅಷ್ಟ ಹೊಲ್ದಾಗಿರ್ಬೇಕು, ಬೆಳೆ ಅಷ್ಟ ನಮ್ಮ ಹೊಲ್ದಾಗಿರ್ಬೇಕಂತೀವಿ. ಹಂಗಾಗೋದಿಲ್ಲ ಅದು. ನಿಸರ್ಗದೊಳಗೆ ಎಲ್ಲವೂ ಇಲ್ರಿ ಅದು ಅದನ್ನು ತಿಂತೈತಿ ಇದನ್ನು ತಿಂತೈತಿ, ಮತ್ತು ನೀ ಎಲ್ಲರದು ತಿಂದು ಮುಗಿಸಿದಿ, ಮತ್ತು ಅವಿಟ್ಟು ತಿಂದ್ರೆ ಆಗೋದೇನಪ್ಪ. ನಮ್ಮ ಹೊಲ್ದಾಗ ನವಿಲುಗಳು, ಮಂದಿ ಹೊಲ್ದಾಗ ಅಂತಾರೆ ನವಿಲುಗಳು ಬರ್ತಾವ್ರಿ, ಏನೂ ಬೀಜನ ಉಳ್ಸಂಗಿಲ್ಲ. ನಮ್ಮಲ್ಲಿ 100-150 ನವಿಲು ಅದಾವೆ. ರಾತ್ರಿ ಎಲ್ಲ ಬೆಳೆಯಾಗ ಇರ್ತಾವೆ. ಒಂದು ಮೆಣಸಿಕಾಯಿ ತಿಂದಿಲ್ಲ. ನವಿಲ ಮೆಣಸಿಕಾಯಿನೇ ಬಿಡೋದಿಲ್ರಿ ಅಂತಾರೆ. ನಮ್ಮ ಮೆಣಸಿ ಗಿಡ ತೋಟದಾಗ ನವಿಲು ತಿರುಗಾಡ್ತಿರ್ತಾವೆ, ಒಂದು ಮೆಣಸಿಕಾಯಿ ತಿನ್ನಂಗಿಲ್ಲ ಅವು. ಮತ್ತು ಇಷ್ಟು ಹಾವು ಅದಾವ್ರಿ ನಮ್ಮ ಹೊಲಗೊಳಗ್ರಿ. ಆ ನವಿಲಿಗೆ ಹಾವಿಗೆ ಗಂಟ. ನವಿಲು ಬಂದು ಅಂದ್ರೆ ಹಾವು ತಾನ ಕಂಟ್ರೋಲ್ ಆಕ್ಕಾವ. ಇಲಿ ಹೆಚ್ಚಾದು ಅಂತಂದ್ರೆ ಗೂಗಿ ರಾತ್ರಿ ಬಂದು ಅಂದ್ರೆ ಒಂದು ಇದನ್ನು ಇಡಂಗಿಲ್ಲ, ಇಲಿನೂ ಇಡಂಗಿಲ್ಲ. ಎಲ್ಲ ಅವಕರ್ದವು ಕಂಟ್ರೋಲ್ ಮಾಡ್ಕೊತಾವೆ. ದೇವರು ಈ ನಿಸರ್ಗದೊಳಗೆ ಎಲ್ಲ ವ್ಯವಸ್ಥೆ ಮಾಡ್ಯಾನಂಥದ್ದನ್ನು.